ವೀಕ್ಷಕರ ನಮಸ್ಕಾರ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಕೋಟ್ಯಂತರ ಭಾರತೀಯರು ಕಂಡಂತಹ 500 ವರ್ಷಗಳ ಕನಸು ನನಸಾಗ್ತಾ ಇದೆ. ಅದರಲ್ಲೂ ನಮಗೆ ಹೆಮ್ಮೆಯ ವಿಷಯ ಏನಂದ್ರೆ, ನಮ್ಮ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೈಚಳಕದಿಂದ ನಿರ್ಮಾಣ ಮಾಡಿರೋ ವಿಗ್ರಹಕ್ಕೆ ರಾಮ ಪ್ರಾಣ ಪ್ರತಿಷ್ಠಾಪನೆಯಾಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಅಷ್ಟಕ್ಕೂ ಯಾರು ಈ ಅರುಣ್ ಯೋಗಿರಾಜ್? ರಾಮಮೂರ್ತಿ ಕೆತ್ತನೆಗೆ ಈ ವ್ಯಕ್ತಿ ಆಯ್ಕೆಯಾಗಿದ್ದು ಹೇಗೆ? ಈ ಶಿಲ್ಪಿಗೂ ಮೈಸೂರು ರಾಜಮನೆತನಕ್ಕೂ ಇರೋ ನಂಟು ಏನು ಅನ್ನೋ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಅರುಣ್ ಯೋಗಿರಾಜ್ ಸದ್ಯಕ್ಕೆ ಬಹಳ ಸೆನ್ಸೇಷನ್ ಅಲ್ಲಿರೋ ಒಂದು ಹೆಸರು. ಎಲ್ಲರ ಬಾಯಲ್ಲೂ ಕೂಡ ಈ ವ್ಯಕ್ತಿಯ ಗುಣಗಾನ ಕೇಳಿ ಬರ್ತಾ ಇದೆ. ಬಹುಶಃ ಇವರು ಈ ಶತಮಾನದಲ್ಲಿ ಅತ್ಯಂತ ಪುಣ್ಯ ಮಾಡಿರೋ ವ್ಯಕ್ತಿ ಅಂದ್ರೆ ಅದು ಕೂಡ ತಪ್ಪಾಗೋದಿಲ್ಲ. ಕಾರಣ ಇಷ್ಟೇ, ಕೋಟ್ಯಾಂತರ ಭಾರತೀಯರ ಪೈಕಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗೋ ಮೂರ್ತಿಯನ್ನು ಕೆತ್ತೋ ಯೋಗ ಭಾಗ್ಯ ಈ ಅರುಣ್ಗೆ ಬಂದಿರೋದು. ಇನ್ನು ಈ ಅರುಣ್ ಯೋಗಿರಾಜ್ ಹುಟ್ಟು ಪ್ರತಿಭಾವಂತ ವ್ಯಕ್ತಿ, MBA ಪದವೀಧರ, IT ಉದ್ಯೋಗಿ ಕೂಡ ಹೌದು. AC ರೂಮಲ್ಲಿ ಕೂತು ಕೀಬೋರ್ಡ್ ಕುಟ್ಟಿ ಲಕ್ಷ ಸಂಪಾದನೆ ಮಾಡೋ ಎಲ್ಲ ಅರ್ಹತೆ ಕೂಡ ಅವರಿಗಿತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಪೂರ್ವಜರಿಂದ ಬಂದಿದ್ದ ಕಲ್ಲು ಕುಟ್ಟೋ ಕೆಲಸವನ್ನ ಆಯ್ಕೆ ಮಾಡಿಕೊಂಡಿದ್ರು ಈ ಯೋಗರಾಜ್. ಇರೋ ಒಳ್ಳೆ ಕೆಲಸ ಬಿಟ್ಟು ಈ ಕೆಲಸವನ್ನು ಆಯ್ಕೆ ಮಾಡಿಕೊಂಡಾಗ ಜನ ಈತನಿಗೆ ಇದ್ಯಾವ ಹುಚ್ಚು ಅಂತ ಮಾತನಾಡಿಕೊಂಡಿದ್ರು. ಆದರೆ ಇದನ್ನೆಲ್ಲ ಕಿವಿಗೆ ಹಾಕಿಕೊಳ್ಳದ ಅರುಣ್ ಯೋಗಿರಾಜ್ ಕಾಯಕವೇ ಕೈಲಾಸ ಎಂಬಂತೆ ಸಂಪೂರ್ಣವಾಗಿ ತಮ್ಮ ವೃತ್ತಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ರು. ಅವರ ಆ ಶ್ರಮಕ್ಕೆ, ಅವರ ಆ ತ್ಯಾಗಕ್ಕೆ ಇವತ್ತು ಸರಿಯಾದ ಪ್ರತಿಫಲ ಸಿಕ್ಕಿದೆ. ಕೋಟಿ ಕೊಟ್ಟರೂ ಸಿಗದ ಸೌಭಾಗ್ಯ ಇವತ್ತು ಅರುಣ್ ಯೋಗಿರಾಜ್ ಅವರಿಗೆ ದೊರಕಿದೆ. ವೀಕ್ಷಕರಿನ್ನು ಇವರು ಈ ಕೆಲಸವನ್ನು ಮಾಡ್ತಾ ಇರೋದು ಇಂದು ನಿನ್ನೆಗಿಂದಲ್ಲ. ಸರಿಸುಮಾರು 250 ವರ್ಷಗಳಿಂದ ಇವರ ಕುಟುಂಬ ಈ ಕೆಲಸವನ್ನು ಮಾಡ್ತಾ ಬಂದಿದ್ದು. ಇವರ ಅಜ್ಜ ಬಸವಯ್ಯ ಕೂಡ ಒಬ್ಬ ಪ್ರತಿಷ್ಠಿತ ಶಿಲ್ಪಿಯಾಗಿದ್ರು. ಮೈಸೂರು ಸಂಸ್ಥಾನದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಅನೇಕ ವಿಗ್ರಹಗಳನ್ನು ಕೂಡ ಕೆತ್ತಿ ತನ್ನ ಶಿಲ್ಪಕಲೆಯ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು. ಅಷ್ಟೇ ಅಲ್ಲದೆ ಅರುಣ್ ಅವರ ತಂದೆ ಕೂಡ ಓರ್ವ ಅದ್ಭುತ ಶಿಲ್ಪಿಯಾಗಿದ್ರು. ಹಾಗಾಗಿ 11 ವರ್ಷದ ಬಾಲಕನಾಗಿದ್ದಾಗಲೇ ಕಲ್ಲು ಕುಟ್ಟಿ ಶಿಲ್ಪ ಕೆತ್ತೋದಕ್ಕೆ ಮುಂದಾದ ಅರುಣ್ ವಿದ್ಯಾಭ್ಯಾಸದ ಜೊತೆಗೆ ಈ ವಿದ್ಯೆಯನ್ನು ಕೂಡ ಕರಗತ ಮಾಡಿಕೊಂಡಿದ್ರು. ಇನ್ನು ರಾಮನ ಮೂರ್ತಿ ಕೆತ್ತೋದಕ್ಕೆ ಇವರು ಸುಮ್ಮನೆ ಆಯ್ಕೆಯಾಗಿಲ್ಲ. ಇದರ ಹಿಂದೆ ಅದೆಷ್ಟೋ ಬೆವರಿನ ಹನಿಗಳ ಕಥೆ ಇದೆ, ಅದೆಷ್ಟೋ ದಿನಗಳ ಶ್ರಮ ಕೂಡ ಇದೆ. ಯಾಕಂದ್ರೆ ಇದು ಇವರು ನಿರ್ಮಾಣ ಮಾಡ್ತಾ ಇರೋ ಮೊದಲ ಮೂರ್ತಿ ಏನಲ್ಲ. ಇದಕ್ಕೂ ಮುಂಚೆ ತನ್ನ ಅದ್ಭುತ ಪ್ರತಿಭೆಯ ಮೂಲಕ ಕೇದಾರನಾಥದಲ್ಲಿರುವ ಶಂಕರಾಚಾರ್ಯರ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಸೈ ಎನಿಸಿಕೊಂಡಿದ್ದ ಯೋಗರಾಜ್ ಅನಂತರ ಇಂಡಿಯಾ ಗೇಟ್ ಬಳಿ ಇರೋ ನೇತಾಜಿ ಪ್ರತಿಮೆಯನ್ನು ಕೂಡ ಅತ್ಯಂತ ಅದ್ಭುತವಾಗಿ ನಿರ್ಮಿಸಿ ಪ್ರಧಾನಿ ಮೋದಿಯವರ ಬಳಿ ಕೂಡ ಶಹಬಾಸ್ ಗಿರಿಯನ್ನು ಗಿಟ್ಟಿಸಿಕೊಂಡಿದ್ರು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ರು ಕೂಡ ಬಾಲರಾಮನ ಮೂರ್ತಿಯನ್ನು ಕೆತ್ತೋದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಯಾಕಂದ್ರೆ ಯಾವುದೇ ಆಕಾರದ ಅಂದಾಜು ಇಲ್ಲದೆ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಗಾತ್ರದ ಪ್ರತಿಮೆಯನ್ನು ನಿರ್ಮಾಣ ಮಾಡೋದು ಅತ್ಯಂತ ಕಷ್ಟದ ಕೆಲಸವಾಗಿತ್ತು. ಅದರಲ್ಲೂ ಬಾಲರಾಮ ಹೇಗಿದ್ದ ಅನ್ನೋ ಒಂದು ಸಣ್ಣ ಕಲ್ಪನೆಯೂ ಇಲ್ಲದೆ ಅದನ್ನು ಚಿತ್ರಿಸೋದು ಒಂದು ಬಿಗ್ ಚಾಲೆಂಜ್ ಕೂಡ ಆಗಿತ್ತು. ಅದೇ ಆ ಸವಾಲನ್ನು ಸ್ವೀಕರಿಸಿದ ಅರುಣ್ ಯೋಗಿರಾಜ್ ರಾಮನ ಬಾಲ್ಯವನ್ನು ಕಣ್ಣಿಗೆ ಕಟ್ಟುವಂತೆ ರಾಮಲಲ್ಲನ ಮೂರ್ತಿಯನ್ನು ಕೆತ್ತಿ ರಾಮನ ಪಾದಗಳಿಗೆ ಅರ್ಪಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿಯವರ ಬಳಿ ಸೈ ಎನಿಸಿಕೊಂಡಿದ್ರು ಕೂಡ ಯೋಗಿರಾಜ್ಗೆ ರಾಮಮೂರ್ತಿ ನಿರ್ಮಾಣಕ್ಕೆ ಆಯ್ಕೆಯಾಗೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಯಾಕಂದ್ರೆ ನಾವು ಮೊದಲೇ ಹೇಳಿರೋ ಹಾಗೆ ಇದು ಸಾಮಾನ್ಯ ಶಿಲ್ಪಿಗಳ ಕೈಯಲ್ಲಿ ಸಾಧ್ಯವಾಗೋ ಕೆಲಸವಲ್ಲ. ಹಾಗಾಗಿ ಸಾವಿರಾರು ಶಿಲ್ಪಿಗಳ ಪೈಕಿ 10 ಮಂದಿ ದೇಶದ ಪ್ರತಿಷ್ಠಿತ ಶಿಲ್ಪಿಗಳನ್ನ ಆಯ್ಕೆ ಮಾಡಿದ ರಾಮ ಮಂದಿರ ಟ್ರಸ್ಟ್ ಅದರಲ್ಲೂ ಅಳೆದು ತೂಗಿ 3 ಶಿಲ್ಪಿಗಳನ್ನ ಆಯ್ಕೆ ಮಾಡಿತ್ತು. ಅದರಲ್ಲಿ 2 ಮಂದಿ ಕನ್ನಡಿಗರಿಗೆ ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಾನೆ ಹೇಳ್ಬೋದು. ವೀಕ್ಷಕರೇನು, ಕರ್ನಾಟಕ ಮತ್ತು ರಾಮನ ಸಂಬಂಧ ಇಂದು ನಿನ್ನೆಯದ್ದಲ್ಲ. ರಾಮಾಯಣದ ಕಾಲದಿಂದಲೂ ಇದು ಹಾಗೇ ಇದೆ. ಯಾಕಂದ್ರೆ ರಾಮನ ಪರಮಭಕ್ತ ಹನುಮಂತ ಕೂಡ ನಮ್ಮ ಕರ್ನಾಟಕದವರು. ಅದೇ ರೀತಿ ಇಂದು ರಾಮನ ಮೂರ್ತಿ ಕೆತ್ತನೆ ಮಾಡ್ತಾ ಇರೋ 2 ಶಿಲ್ಪಿಗಳು ಕೂಡ ನಮ್ಮವರೇ. ಹಾಗಾಗಿ ನಮ್ಮವರು ಕೆತ್ತಿದ್ದ ಮೂರ್ತಿ ರಾಮ ಪ್ರಾಣ ಪೀಠದಲ್ಲಿ ಪ್ರತಿಷ್ಠಾಪನೆಯಾದ್ರೆ ಅದಕ್ಕಿಂತ ಖುಷಿಯ ವಿಚಾರ ಇನ್ನೊಂದಿಲ್ಲ. ಸೊ ಹನುಮನಾಡಿನ ಶಿಲ್ಪಿಗಳು ಕೆತ್ತಿದ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ ಆಗಿದೆ. ಜೈ ಹಿಂದ್.